ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವಾಗ ಪಾಪ್ಕಾರ್ನ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಪಾಪ್ಕಾರ್ನ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಪಾಪ್ಕಾರ್ನ್ ಅಂತ ನೋಡೋಣ. ಇವಾಗ ನೋಡಿ, ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ 2 ಸ್ಪೂನು ಎಣ್ಣೆನ ಹಾಕಿದ್ದೀನಿ. ಇವಾಗ 1 ಬೌಲಷ್ಟು ನೋಡಿ ಕಾರ್ನ ತೊಗೊಂಡಿದ್ದೀನಿ. ಹಾಕಿ 1-2 ನಿಮಿಷ ಇದನ್ನು ಎಣ್ಣೆಯಲ್ಲಿ ಈ ಥರನೇ ಫ್ರೈ ಮಾಡ್ತಾ ಇರಬೇಕು. ಇದು ಸಂಜೆ ಟೈಮು ಟೀ ಕುಡಿತಾ ತಿಂತಾಯಿದ್ರೆ ತುಂಬ ಟೈಮ್ ಪಾಸ್ ಆಗುತ್ತೆ. ಸಂಜೆ ಟೈಮು, ಅದರಲ್ಲೂ ಇವಾಗ ಜಿಟಿ ಮಳೆ ಬರೋ ಟೈಮಂತೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ಬೇಗ ಮಾಡ್ಕೊಬೋದು ಪಾಪ್ಕಾರ್ನ. ನೋಡಿ, 1-2-3 ನಿಮಿಷ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಫಸ್ಟು. ಬೇಕಂದರೆ ನೀವು ಇವಾಗಲೇ ಸಾಲ್ಟು ಮತ್ತು ಅರಿಶಿನ ಹಾಕ್ಕೋಬೋದು. ನಾನು ಇವಾಗ ಹಾಕ್ತಾ ಇಲ್ಲ. ನೋಡಿ, 1-2-3 ನಿಮಿಷ ಈ ಥರ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಎಲ್ಲರಿಗೂ ಗೊತ್ತಿರುತ್ತೆ ಪಾಪ್ಕಾರ್ನ್ ಯಾವ ಥರ ಮಾಡೋದು ಅಂತ. ನೋಡಿ, ಈ ಥರ ಮಳೆ ಬರೋ ಟೈಮ್ನಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಟೈಮ್ ಪಾಸು ಆಗುತ್ತೆ. ಟೀ ಜೊತೆ ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಮಾಡ್ಕೊತ ಟೀ ಕುಡಿತಾ ಇದ್ದರೆ. ನೋಡಿ, ಇವಾಗ ಮುಚ್ಚಳ ಮುಚ್ತಾ ಇದ್ದೀನಿ. ಇವಾಗ ನೋಡಿ, ಒಂದೊಂದೇ ಯಾವ ಥರ ಪಾಪ್ಕಾರ್ನ್ ಆಗ್ತಾಯಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಅವು ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿ ಆಗ್ತಾಯಿವೆ. ನೋಡಿ, ಇವಾಗ ಗ್ಯಾಸನ್ನು ಕಡಿಮೆ ಇಟ್ಕೋಬಾರ್ದು, ಹೈ ಇಟ್ಕೋಬೇಕು. ಆಗ ಮಾತ್ರ ಪಟ ಪಟ ಅಂತ ಪಾಪ್ಕಾರ್ನ್ ಸಿಡಿತಾ ಇರ್ತವೆ. ಅಂದರೆ ಪ್ರತಿಯೊಂದೂ ಪಾಪ್ಕಾರ್ನ್ ಆಗುತ್ತೆ. ಇಲ್ಲಾಂದರೆ ಕೆಳಗಿದ್ದವು ಹಾಗೇ ಇರುತ್ತೆ, ಮೇಲಿದ್ದವು ಅಷ್ಟೇ ಕಾರ್ನ್ ಆಗುತ್ತೆ ಪಾಪ್ಕಾರ್ನು. ನೋಡಿ, ಇವಾಗ ಒಂದೊಂದೇ ಎಷ್ಟು ಚೆನ್ನಾಗಿ ಆಗ್ತಾಯಿವೆ ಅಂತ. ನೋಡಿ, ಈ ಥರ ನೋಡಿ, ಒಂದೊಂದೇ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅದು ಪಾಪ್ಕಾರ್ನ್ ಆಗುವಾಗ. ನೋಡಿ, ಒಂದೊಂದು ಎಷ್ಟು ಚೆನ್ನಾಗಿ ಆಗ್ತಾಯಿವೆ. ನೋಡಿ, ಪಟ 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 ಅಂತ ಎಷ್ಟು ಬೇಗ ಆಗ್ತೇವೆ. 5 ನಿಮಿಷದ ರೆಡಿ ಆಗುತ್ತೆ ಇದು ಪಾಪ್ಕಾರ್ನು. ಇದೇ ಹೊರಗಡೆ ತರೋಕೆ ಹೋದರೆ 10 ರೂಪಾಯಿಗೆ ಒಂದು ಪಾಕಿಟ್ಟು, ಅದು ತುಂಬ ಕಡಿಮೆ ಇರುತ್ತೆ. ನಾವು 100 ಗ್ರಾಮ್ ಅದು ತೊಗೊಂಬಂದರೆ ಕಾರ್ನ 2 ಟೈಮ್ ಮಾಡ್ಕೋಬೋದು. 2-3 ಟೈಮ್ ಮಾಡ್ಕೋಬೋದು. ನೋಡಿ, ಇವಾಗ ಓಪನ್ ಮಾಡಿದ ತಕ್ಷಣ ಎಲ್ಲ ಕೆಳಗೆ ಬಿದ್ದುಬಿಡುತ್ತೆ. ಈಗ ನೋಡಿ, ಹೈ ಇಟ್ಟಿದ್ದಕ್ಕೆ ಎಲ್ಲವೂ ಪ್ರತಿಯೊಂದು ಯಾವ ಥರ ಆಗಿದೆ ಅಂತ. ಇವಾಗ ನೋಡಿ, ನಾನು ಒಂದು ದೊಡ್ಡ ಬೌಲಲ್ಲಿ ತೆಗೆದು ಅರಿಶಿನ ಮತ್ತು ರುಚಿಗೆ ಉಪ್ಪು ಇದನ್ನು ಮೊದಲೇ ಹಾಕ್ಬೋದಿತ್ತು. ಅಂದರೆ ಒಬ್ಬೊಬ್ಬರಿಗೆ ತುಂಬ ಸಾಲ್ಟ್ ಅನಿಸುತ್ತೆ, ಒಬ್ಬೊಬ್ರಿಗೆ ಕಡಿಮೆ ಅನಿಸುತ್ತೆ. ಹಾಗಾಗಿ ಯಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಮಿಕ್ಸ್ ಮಾಡಿ ಹಾಕಿದ್ರೆ ಆಯಿತು ಅಂತ ನಾನು ಇವಾಗ ಹಾಕ್ತಾಯಿದ್ದೀನಿ. ನೀವು ಮೊದಲೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಪಾಪ್ಕಾರ್ನ್ ಮಾಡ್ಕೋಬೋದು. ಇವಾಗ ನೋಡಿ, ಅಷ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಚಾಟ್ ಮಸಾಲನೂ ಹಾಕ್ಕೋಬೋದು ಟೇಸ್ಟಿಗೋಸ್ಕರ. ರೆಡ್ ಚಿಲ್ಲಿ ಪೌಡರೂ ಹಾಕ್ಕೋಬೋದು. ನಿಮ್ಗೆ ಇಷ್ಟೇ ಸಾಕು ಅಂತ ಇಷ್ಟೇ ಹಾಕ್ತಾಯಿದ್ದೀನಿ. ಬೇಕಂದರೆ ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರ್ನೂ ಹಾಕ್ಕೋಬೋದು. ಕುರುಮಾಗಿ ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಪಾಸಿಗಂತೂ ಸೂಪರಾಗಿರುತ್ತೆ ಇದು. ನೀವು ಇದೇ ಮೊದಲ ಸಲ
ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸ್ವೀಟ್ ಕಾರ್ನ್ ರೆಡಿ ಆಯಿತು. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.